ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದ ಮೇರೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ನಿನ್ನೆ ಶುಕ್ರವಾರ ರಾಯಚೂರು ಗ್ರಾಮಾಂತರ, ದೇವದುರ್ಗ, ಲಿಂಗಸಗೂರು, ಮಸ್ಕಿ ತಾಲೂಕಿನ ವಿವಿಧ ಹೋಬಳಿ ವ್ಯಾಪ್ತಿಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಇಲ್ಲದೆ ಹಾನಿಗೊಳಗಾದ ಕೆಲ ಹಳ್ಳಿಗಳ ಜಮೀನಿಗೆ ಡಿಸಿ, ಸಿಇಒ, ಅಗ್ರಿಕಲ್ಚರ್ ಡಿಡಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ತೆರಳಿದಾಗ ಬೆಳೆಗೆ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿದರು. ನಂತರ ದೇವದುರ್ಗ ತಾಲೂಕಿನಲ್ಲಿ ಬರ ಅಧ್ಯಯನ ಮಾಡಿ ಲಿಂಗಸಗೂರು ತಾಲೂಕಿಗೆ ಎಂಟ್ರಿ ಕೊಟ್ಟ ಸಚಿವರು ರಾಷ್ಟ್ರೀಯ ಹೆದ್ದಾರಿ ಗುರುಗುಂಟಾದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಮನವಿ ಪತ್ರ ನೀಡಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಸುಮಾರು 2.27 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿದ ಬೆಳೆಗಳ ಪೈಕಿ ಹತ್ತಿ, ಸೂರ್ಯವಂಶ, ಸೂರ್ಯಕಾಂತಿ, ತೊಗರಿ ಸೇರಿದಂತೆ ಶೇಕಡ 90ರಷ್ಟು ಬೆಳೆ ನಷ್ಟ ಅಂದಾಜಿನ ಮಾಹಿತಿ ಇದೆ. ಮುಂಗಾರು ವೈಫಲ್ಯದಿಂದ ನಂಬಿ ಬೆಳೆದ ರೈತ ಬೆಳೆ ಬಾರದಂತಾಗಿದೆ. ನಿಸರ್ಗದ ಮುನಿಸಿನ ಮುಂದೆ ಯಾರೂ ದೊಡ್ಡವರಲ್ಲ. ರೈತನ ಸ್ಥಿತಿ ಚಿಂತಾಜನಕವಾಗಿದೆ. ಧೃತಿಗೆಡುವ ಅವಶ್ಯಕತೆ ಇಲ್ಲ. ಸರ್ಕಾರ ಯಾವಾಗಲೂ ರೈತ ಪರ ಇದೆ. ಮುಖ್ಯಮಂತ್ರಿರವರು ಬರ ಅಧ್ಯಯನ ಮಾಡಿ ಬೆಳೆ ಹಾನಿಯ ಸಮಗ್ರ ವರದಿ ರಚನೆಗೆ ನನ್ನನ್ನು ಜಿಲ್ಲೆಗೆ ಕಳಿಸಿಕೊಟ್ಟಿದ್ದಾರೆ. ಸ್ವತಃ ನಾನು ಬಾಧಿತ ಪ್ರದೇಶಗಳನ್ನು 2 ದಿನಗಳ ಕಾಲ ಖುದ್ದಾಗಿ ಭೇಟಿ ನೀಡಿ ಬೆಳೆ ನಷ್ಟದ ಮಾಹಿತಿಯನ್ನು ಪಡೆದು ವೈಜ್ಞಾನಿಕವಾಗಿ ಬೆಳೆ ಪರಿಹಾರದ ಪಟ್ಟಿ ತಯಾರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಕೃಷಿ ಕಂದಾಯ ಇಲಾಖೆ ಸಹಯೋಗದಲ್ಲಿ ಬೆಳೆ ನಷ್ಟ ಸಮೀಕ್ಷೆ ನಡೆಯಲಿದೆ. ಅರ್ಹ ರೈತರಿಗೆ ಸಿಗುವಂತಾಗಲು ಶ್ರಮಿಸುತ್ತಾರೆ. ಜಿಲ್ಲೆಯ ಬರದ ವಾಸ್ತವ ಸ್ಥಿತಿ ಬುಧವಾರ ಅಧಿವೇಶನದಲ್ಲಿ ಬಿಚ್ಚಿಡುವೆ ಎಂದರು. ಕೃಷಿ ಸಾಲ ಮನ್ನಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ರೈತರ ನೆರವಿಗೆ ಬರಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪೂರ್ವಿತಾ ಎನ್, ಸಿಇಒ ಈಶ್ವರ್ ಕುಮಾರ್ ಕಾಂದು, ಲಿಂಗಸಗೂರು ಎಸಿ ಬಸವಣ್ಣಪ್ಪ ಕಲ್ಶೆಟ್ಟಿ, ತಹಶೀಲ್ದಾರ್ ಸತ್ಯಮ್ಮ, ಸಹಾಯಕ ಕೃಷಿ ಅಧಿಕಾರಿ ವಿಜಯಮೂರ್ತಿ, ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಶಾಸಕ ಡಿಎಸ್ ಹುಲಿಗೇರಿ, ಪಂಚ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಗೋವಿಂದ್ ನಾಯಕ್, ರೈತ ಸಂಘದ ಅಧ್ಯಕ್ಷ ದುರ್ಗಾ ಪ್ರಸಾದ್, ಕಾರ್ಯದರ್ಶಿ ಬಸವರಾಜ್ ಅಂಗಡಿ ಸೇರಿದಂತೆ ಅನೇಕರು ಇದ್ದರು. ವರದಿ ಮಲ್ಲಿಕಾರ್ಜುನ್ ತುರ್ಬಿ, NKS ಟಿವಿ, ಲಿಂಗಸಗೂರು. ನೇರವಾಗಿ ರೈತರು ಯಾರ್ಯಾರು ಏನೇನು ಸಂಕಷ್ಟದಲ್ಲಿದ್ದಾರೆ ತಿಳ್ಕೊಳ್ತಾ ಇದ್ದೀವಿ. ಏನು ಸಮಸ್ಯೆ ಇದೆ, ಏನು ಮಾಡಿದ್ದೀರ ಅಂತ ಎಲ್ಲ ತಿಳ್ಕೊಳ್ತಾ ಇದ್ದೀವಿ. ತಿಳ್ಕೊಂಡು ನಾಳೆ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡ್ತೀವಿ. ಜಿಲ್ಲಾ ಅಧಿಕಾರಿಗಳು ಎಲ್ಲರೂ ಸೇರಿ ನಾವೆಲ್ಲ ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಒಂದು ವರದಿಯನ್ನು ಪರಿಹಾರ ಸರಿಯಾಗಿ ಬಂದಿದೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬಂದೈತಿ. ಈಗ ಕರೆಕ್ಟ್ ರೀತಿಯಿಂದ ಈ ವರ್ಷ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇ ನಮ್ಮ ಉದ್ದೇಶ ಇದ್ದಿದ್ದು ನೇರವಾಗಿ ಇಡೀ ಸರ್ಕಾರನೇ ನಿಮ್ಮ ಎಲ್ಲ ರೈತರ ಹತ್ರ ನಾವು ಹೋಗ್ತಾ ಇದ್ದೀವಿ. ಹೋಗಿ ಅವರು ತೊಂದರೆ ಏನಿದೆ ಏನಿಲ್ಲ ಅಂತ ನಮ್ಮ ಕ್ಯಾಬಿನೆಟ್ ಮೀಟಿಂಗು 12 ಗಂಟೆಗೆ ಬುಧವಾರ ಕರೆದಿದ್ದಾರೆ ಕೂಡ ಅಂತ ಒಂದು ಅವಾಗ ತನಕ ನಾವೆಲ್ಲರೂ ಮಾತಾಡ್ತೀವಿ. ನಮ್ಮ ಅಭಿಪ್ರಾಯಗಳನ್ನು ಅವರನ್ನು ತಿಳಿಸ್ತೀವಿ. ಆಮೇಲೆ ಇನ್ನೊಂದು ಸರ ನಮ್ಮ